ದಿನಾಂಕ 22 ಸರ್. ಲಾಸ್ಟ್ ಟೈಮ್ ನೀವೆಲ್ಲ ಪ್ರೊಸೀಡಿಂಗ್ಸ್ ಇನ್ನ 2 days ಆಯ್ತು ಕೊಟ್ಟು ಅಷ್ಟೇ. ಅದ್ರ ಬಗ್ಗೆ ಒಂದು ಲೆಟರ್ ಕೊಟ್ಟಿದ್ದೆ ಸರ್. ನಾನು ಅದ್ರ ಬಗ್ಗೆ ರಿಪ್ಲೈ ಬಂದಿಲ್ಲ ಸರ್. ನಾನು ನಿಮ್ಗೊಂದು ಲೆಟರ್ ಕೊಟ್ಟಿದ್ದೆ ಸರ್. ಯಾವುದು ಸರ್? ಹೆಲ್ತ್ ಕಮಿಟಿ ಮೀಟಿಂಗ್. ಅದ್ರ ಬಗ್ಗೆ ರಿಪ್ಲೈ ಬಂದಿಲ್ಲ ಸರ್. ಸರ್ ಅದು ಹೆಲ್ತ್ ಕಮಿಟಿ ಕಮಿಟಿನಲ್ಲಿ ಪ್ರೊಸೀಡಿಂಗ್ಸ್ ಆಗಿದೆ. ಪ್ರೊಸೀಡಿಂಗ್ಸ್ಗೆ ನಾನು ಹೆಲ್ತ್ ಕಮಿಟಿ ಮೀಟಿಂಗ್ ಆಗಿಲ್ಲ ಸರ್. ಹೆಲ್ತ್ ಕಮಿಟಿ ಮೀಟಿಂಗ್ ಆಗಿಲ್ಲ ಇಷ್ಟು. ಅಲ್ಲ ಆಮೇಲೆ ಮತ್ತೆ ಆಗಿಲ್ಲ ಮೀಟಿಂಗ್. ಹೆಲ್ತ್ ಕಮಿಟಿನಲ್ಲಿ ಸಬ್ಜೆಕ್ಟ್ ಬಂದರೆ ಹೆಲ್ತ್ ಕಮಿಟಿ ನೆಕ್ಸ್ಟ್ ಮೀಟಿಂಗ್ ಮಾಡಿ ಸಬ್ಜೆಕ್ಟಲ್ಲಿ ಇಟ್ಕೊಂಡು ಅಲ್ಲ ಸರ್. ಹೆಲ್ತ್ ಕಮಿಟಿ ಸರ್ ಅದ್ರ ಬಗ್ಗೆ ಪ್ರೊಸೀಡಿಂಗ್ಸ್ ಅಲ್ಲಿ ಪ್ರಾಸೆಸ್ ಆಗಿದೆ. ಸೊ ಪ್ರೊಸೀಡಿಂಗ್ಸ್ ಅಲ್ಲಿ ಪ್ರಾಸೆಸ್ ಆಗಿದ್ದು ತಪ್ಪಿದೆ ಅಂತ ನಾನು ಲೆಟರ್ ಕೊಟ್ಟಿದ್ದೆ. ಅದ್ರ ಬಗ್ಗೆ ನನಗೇನು ರಿಪ್ಲೈ ಬಂದಿಲ್ಲ ಸರ್ ಅಂತ ಹೇಳ್ತೀನಿ. ಸರ್ ಹೆಲ್ತ್ ಕಮಿಟಿ ಪ್ರೊಸೀಡಿಂಗ್ಸ್ ಚೇಂಜ್ ಮಾಡೋಕ್ಕೆ ನನಗೆ ಪವರ್ ಇಲ್ಲ ಸರ್. ನಾನು ಚೇಂಜ್ ಮಾಡೋಕ್ಕೆ ಬರೋಂಗಿಲ್ಲ. ಸರ್ ಅದ್ರ ಬಗ್ಗೆ ರಿಪ್ಲೈ ಅಂತ ಕೊಡ್ಬೇಕಲ್ಲ ಸರ್. ಅದ್ರ ಬಗ್ಗೆ ರಿಪ್ಲೈ ಏನಂತ ಕೊಡೋಕ್ಕಾಗುತ್ತೆ ಸರ್? ನಿಮ್ದು ಏನಿದೆ ವಾಟ್ ಎವರ್ ಇಸ್ ಪ್ರೊಸೀಜರ್, ನೀವು ಏನು ಪ್ರೊಸೀಜರ್ ಬೇಕಾಗಿದೆ ಅದ್ರ ಬಗ್ಗೆ ರಿಪ್ಲೈ ಕೊಡಬೇಕಲ್ಲ ಅಟ್ಲೀಸ್ಟ್. ಸರ್ ನಾವು ಲೆಟರ್ ಕೊಟ್ಟಿಲ್ಲ ಅಂದ್ರೆ ಅದ್ರ ಅರ್ಥ ಏನು ಸರ್ ಅದ್ರದ್ದು? ಅಲ್ಲ ಸರ್, ಈಗ ಕಮಿಷನರು ಯಾವ ಏನು ರಿಪ್ಲೈ ಕೊಡ್ಬೇಕು ಸರ್? ಹೆಲ್ತ್ ಕಮಿಟಿಯಲ್ಲಿ ಏನೋ ತೀರ್ಮಾನ ಆಗಿದೆ, ಮೆಜಾರಿಟಿ ತೀರ್ಮಾನ ಆಗಿದೆ, ಅದು ಪ್ರೊಸೀಡಿಂಗ್ಸ್ ಆಗಿದೆ. ಸರ್ ಮೆಜಾರಿಟಿ ಆಗಿಲ್ಲ ಸರ್. ಅದ್ರ ಬಗ್ಗೆನೇ ನಾನು ಕೊಟ್ಟಿದ್ದೀನಿ ಲೆಟರು. ಸರ್ ನೀವು ಕೊಟ್ಟಿದ್ದೀರಾ ಸರ್? ಅದ್ರ ಬಗ್ಗೆ ಲೆಟರ್ ಕೊಟ್ಟಿದ್ದೀರಾ? ಅದಕ್ಕೆ ಒಂದು ರಿಪ್ಲೈ ಕೊಡ್ಬೇಕಲ್ಲ ಅಟ್ಲೀಸ್ಟ್ ನಮಗೆ. ಸರ್ ಪ್ರೊಸೀಡಿಂಗ್ಸ್ ನಾವು ಕೊಟ್ಟಿದ್ದೀವಲ್ಲ ಸರ್ ನಮಗೆ. ಯಾವ್ದು ಸರ್? ಅದು ಹೆಲ್ತ್ ಕಮಿಟಿ ತಪ್ಪಿದೆ ಅಂತ ಹೇಳ್ತಾ ಇದ್ದೀನ ಸರ್ ನಾನು. ಸರ್ ತಪ್ಪಿದೆ ಅಂತ ನಾವು ನೀವು ಹೆಂಗೆ ಹಾಕ್ಬಾರ್ದು ಸರ್? ದಟ್ ವಾಟ್ ಸರ್, ಅದು ಒಂದು ರಿಪ್ಲೈ ಕೊಡಬೇಕಲ್ಲ. ದೆನ್ ವಿ ಗೋ ದ ನೆಕ್ಸ್ಟ್ ಆಕ್ಷನ್ ಏನು ಮಾಡ್ಬೇಕು ನಾವು ಹೋಗ್ತೀವಿ ಅದ್ರ ಬಗ್ಗೆ. ಆಯ್ತು ಸರ್, ರಿಪ್ಲೈ ಕೊಡ್ತೀನಿ. ಪ್ರೊಸೀಡಿಂಗ್ಸ್ ಏನಿದೆ ಅದು ಕೊಡ್ತೀನಿ. 2 ತಿಂಗಳು ಬೇಕು. ಅಲ್ಲ ಸರ್, ಟೆಕ್ನಿಕಲಿ ಸರ್ ಈಗ ಮಾನ್ಯ ಮಹಾಪೌರರು ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರು ಪ್ರೊಸೀಡಿಂಗ್ಸ್ ಮಾಡ್ತಾರ ಕಾರ್ಪೊರೇಷನ್ ಕಮಿಷನರ್ಗೆ ಅದನ್ನ ಇಂಟರ್ಪ್ರಿಟೇಷನ್ ಮಾಡೋಕ್ಕಾಗಲಿ ಚೇಂಜ್ ಮಾಡೋಕ್ಕಾಗಲಿ ಅಧಿಕಾರ ಇಲ್ಲ. ಅಂದ್ರೆ ಸರ್ ಅದು ಪ್ರೊಸೀಡಿಂಗ್ಸ್ ತಪ್ಪಾಗಿದೆ ಅಂತ ನಾವು ಕ್ವಶನ್ ಮಾಡಿ ನಮ್ಗೆ ಅಧಿಕಾರ ಇಲ್ವಾ ಕ್ವಶನ್ ಮಾಡಲಿಕ್ಕೆ? ಸರ್ ನೀವು ಆಸ್ ಎ ಮೆಂಬರ್ ನಿಮ್ಮ ಒಪಿನಿಯನ್ ರೆಕಾರ್ಡ್ ಮಾಡ್ಬೋದು, ಬಟ್ ಅದು ಅಲ್ಟಿಮೇಟ್ಲಿ ತೀರ್ಮಾನ ಮಾಡೋದು ಸರ್. ನಾನು ಕೊಟ್ಟಿದ್ದಕ್ಕೆ ಏನಾದರೂ ರಿಪ್ಲೈ ಆದರೂ ವಾಟ್ ಆಕ್ಷನ್ ಟೇಕ್ ಒಳ್ಳೆ ಸರ್. ಲಾಸ್ಟ್ ಟೈಮ್ ಕೊಟ್ಟಿರೋದು ಬೇಕಂದ್ರೆ ಮತ್ತೆ ಕೊಡ್ತೀನಿ ನಾನು ಕಾಪಿ. ಲಾಸ್ಟ್ ಟೈಮ್ ಕೇಳಿದ್ದು 6 ಕ್ವಶನ್ಸ್ ಅಲ್ಲಿ 3 ಕ್ವಶನ್ಸ್ಗೆ ರಿಪ್ಲೈ ಬಂದಿದೆ. ಇನ್ನ 3 ಕ್ವಶನ್ಸ್ಗೆ 2 ತಿಂಗಳಾಯ್ತು ರಿಪ್ಲೈ ಬಂದಿಲ್ಲ. ಅದು ಆಕ್ಚುಲಿ 1 ವೀಕಲ್ಲಿ ಕೊಡ್ತೀನಿ ಅಂತ ಹೇಳಿದ್ರಿ. ಅದ್ರ ಆನ್ಸರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ 2 ಕ್ವಶನ್ಸ್ ಅಲ್ಲಿ 1 ಬಂದಿದೆ. ಮತ್ತು ಆಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲ ಸೀಸ್ ಮಾಡಿದ ಡೀಟೇಲ್ಸು ಪ್ಲಸ್ ಆಮೇಲೆ ಎಲ್ಲ ವರ್ಕಿಂಗ್ ಪರ್ಸನ್ ಡೀಟೇಲ್ಸ್ ಎಲ್ಲ ಕೇಳಿದೆ ನಾನು. ಲಾಸ್ಟಿಗೆ ಎಷ್ಟು ಬ್ಯಾನ್ ಆಗಿದೆ, ಎಷ್ಟು ಸೀಸ್ ಆಗಿದೆ, ಎಷ್ಟು ಕ್ವಾಂಟಿಟಿ ಆಗಿದೆ, ಮತ್ತು ಎಷ್ಟು ಕಲೆಕ್ಷನ್ ಆಗ್ತಿದೆ ಫೈನ್, ಆ ಡೀಟೇಲ್ಸ್ ಕೇಳಿದೆ ನಾನು ಇಂಡಿವಿಜುವಲ್ ವೈಸ್. ಆ ಡೀಟೇಲ್ಸ್ ಬಂದಿಲ್ಲ ಸರ್ ಇಷ್ಟವರೆಗೆ. ನಿನ್ನೆ ಸಾಯಂಕಾಲನೇ ಫೋನ್ ಮಾಡಿ ನೀವು ಕೊಟ್ಟಿದ್ದ ಲೆಟರ್ ಮಿಸ್ ಆಗಿದೆ, ಲೆಟರ್ ಕೊಡ್ತೀರಾ ಅಂತ ನಾನು ಕೇಳ್ತಾ ಇದ್ದೆ. ಆದರೆ ನಾವು ಕೊಟ್ಟಿದ್ದ ಲೆಟರು 5 ಸಲ ಕೊಟ್ಟಿದ್ದ ಲೆಟರ್ ನೀವು ಮಿಸ್ ಮಾಡ್ಕೊತೀರ ಅಂದರೆ ವಾಟ್ ಇಸ್ ರೆಸ್ಪಾನ್ಸಿಬಿಲಿಟಿ ಆಗಿದೆ ಡಿಪಾರ್ಟ್ಮೆಂಟ್? ಸರ್ ನೀವು ಬಂದ ಮೇಲೆ 3 ಸಲ ಕೊಟ್ಟಿದ್ದೀನಿ ಸರ್. ನಾನು ಕಮಿಷನರ್ ಸರ್ ಕೊಟ್ಟಿದ್ದೀನಿ ನಾನು. ಡೀಟೇಲ್ಸ್ ಕೊಟ್ಟಿದ್ದೀನಿ ಸರ್ ಇಷ್ಟೊಂದು. ಇದೇ ಅಂದ್ರೆ ಬರಂಗಿಲ್ಲ ಸರ್. ರಿಪೋರ್ಟ್ಸ್ ಕೊಡ್ಬೇಕಲ್ವಾ ಡೀಟೇಲ್ಸ್? ಸರ್ ದಿಸ್ ನಾಟ್ ದ ಆನ್ಸರ್ ಸರ್. ಅದೇ ನಾವು ಮೀಟಿಂಗ್ ಬಂದಾಗ ಮಾತ್ರ ಕ್ವಶನ್ಗೆ ಆನ್ಸರ್ ಸಿಗ್ತಾವೆ. ಇಲ್ಲಾಂದ್ರೆ ಮೀಟಿಂಗ್ ಇಲ್ಲಾಂದ್ರೆ ಏನು ಸಿಗಂಗಿಲ್ಲ. ಅಷ್ಟೇನಾ ಸರ್? ಕೊಟ್ಟಿಲ್ಲ ಸರ್. ಕೇಳಿ ಸರ್, ಕೊಟ್ಟಿದ್ದಾರೆ ನಾನು ಕೇಳಿ. ಇಲ್ಲ ಇದ್ದೀನಿ ನಾನು ಸರ್. ಇಲ್ಲ ಇದ್ದಾರೆ, ನೀವು ಇಲ್ಲ ಇದ್ದೀರಿ ಸರ್. ವಾಟ್ ಇಸ್ ದ ಟೋಟಲ್ ಕ್ವಾಲಿಟಿ ಫ್ರಮ್ ಪಾಸ್ಟ್ 3 years? ಅಲ್ಲಿ ಅದಕ್ಕೆ ಮುಂಚಿನದ್ದು ಡೇಟಾನೇ ಇಲ್ಲ ನಮ್ಮ ಕಡೆ. ಎಕ್ಸ್ಚೇಂಜ್ ಮಾಡಿದ್ದಾರೆ ಅದಕ್ಕೆ ಮುಂಚೆ ಸರ್ 2022 ಅಲ್ಲಿ ಟೋಟಲಿ 23 ಟನ್ಸ್ ಸೀಸ್ ಮಾಡಿದ್ವಿ ಸರ್. 23 ಟನ್ಸ್ ಅದು ಡೇಟಾ ಇದೆ. ಅದು ಮಾಜಲ್ಲಿ ನಾನು ಸೈನ್ ಮಾಡಿದ್ದೀನಿ ಸರ್. ಸಾಮಾನ್ಯ ನಾನು ಸೈನ್ ಮಾಡಿದ್ದೀನಿ. 3 ಟ್ರ್ಯಾಕ್ ಲೋಡ್ ಕಳಿಸಿದ್ವಿ. 3 ಟ್ರ್ಯಾಕ್ ಲೋಡ್ ಸರ್. ಜನವರಿ 24 ಏನ್ ಸರ್ ಏನ್ ಹೇಳ್ತೀರಿ ಇದಕ್ಕೆ? ಸರ್ ಇಂಜಿನಿಯರಿಂಗ್ ಸೆಕ್ಷನ್ ಸರ್. ಇನ್ನೊಂದು ಟೋಟಲ್ ಬಳ್ಳಾರಿಗೂ ನಮ್ಮ ಪಾಸ್ ಕಾರ್ಪೊರೇಷನ್ ನಮ್ಮ ಬಾಡಿ ಕುಂದಿದಾಗಿನಿಂದ ಇಷ್ಟವರೆಗೂ ಏನು ವರ್ಕ್ಸ್ ಆಗಿದೆಯೋ ವಾಟ್ ಇಸ್ ದ ಸ್ಟೇಟಸ್ ಅಂತ ಕೇಳಿದೆ. ಅದ್ರ ಬಗ್ಗೆ ಡೀಟೇಲ್ಸ್ ಇಲ್ಲ. ಕೇಳಿದರೆ ಸರ್ ಅದು ಮೇಂಟೈನ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಫ್ ನಾಟ್ ಮೇಂಟೈನ್ ಹೌ ವಿಲ್ ಯು ಫೈಂಡ್? ಹೆಂಗೆ ಸಿಗುತ್ತೆ ನಮ್ಮ ರಿಪಿಟೇಷನ್ ಆಫ್ ದ ವರ್ಕ್? ಆ
ಆಗಲಿ ಈ ವರ್ಕ್ ಕಂಪ್ಲೀಟ್ ಆಗಿದೆಯೋ ಇದಿಲ್ಲ ಕ್ವಾಲಿಟಿ ಆಫ್ ದ ವರ್ಕ್ ಆಗಲಿ ಹೆಂಗೆ ಸಿಗುತ್ತೆ ನಮ್ಗೆ ಡೀಟೇಲ್ಸ್? ಸರ್ ಈಗ ಅದು ಕಂಪ್ಲೀಟ್ ನಮ್ಮ ಜಿಬಿನಲ್ಲಿ ತಾವು ಹೇಳಿದಂಗೆ ಈ ಬಾಡಿ ಬಂದಾಗಿನಿಂದ ಎಲ್ಲ ಜಿಬಿದ ರೆಕಾರ್ಡ್ ಇದೆ ಸರ್ ನಮ್ಮಲ್ಲಿ. ಆ ರೆಕಾರ್ಡ್ ಎಕ್ಸ್ಟ್ರಾಕ್ಟ್ ಮಾಡಿ ಕೊಡೋದು ಸರ್. ಅದೇ ಅದು ಕೊಟ್ಟಿದ್ರೆ ಆಯ್ತು. ಯಾವ ಸಭೆಯಲ್ಲಿ ಯಾವ ದಿನ ಆಗಿದೆ ಅದು ಆಲ್ರೆಡಿ ನಮ್ಮ ಶ್ರೀನಾಥ್ ಅವರು ಮತ್ತೆ ಇವ್ರು ಮಾಡ್ತಾ ಇದ್ದಾರೆ ಸರ್. ಸ್ವಲ್ಪ ಟೈಮ್ ಕೊಟ್ಟರೆ ತಾವು ಒಂದು 2 days ಸರ್ 2 ತಿಂಗಳು ಆಯ್ತು ಸರ್ ಆಲ್ರೆಡಿ. ಶ್ರೀನಾಥ್ ಸರ್ ನಾನು ಕೇಳಿ ಟೋಟಲಿ 8 months ಆಗಿದೆ. ನೀವು ಕೊಡ್ತೀನಿ ಅಂತ ಹೇಳ್ಬಿಟ್ಟು 1 week ಅಲ್ಲಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು 2 months ಆಗಿದೆ. ಇಲ್ಲ ಲಾಸ್ಟ್ ಟೈಮ್ ತಮ್ಮ ವಾರ್ಡಿಗೆ ಅಷ್ಟೇ ಸಂಬಂಧಪಟ್ಟಿದ್ದಕ್ಕೆ ಇಲ್ಲ ಸರ್, 2 ಕೇಳಿದ್ದೀನಿ ನಾನು. ಲೆಟರ್ ಸರ್ ನೋಡ್ಬೋದು ನೀವು ಬೇಕಂದ್ರೆ ಅದರಲ್ಲಿ. ಇನ್ನೊಂದು ಕಾಪಿ ಕೊಡಿ ಅಂದ್ರೆ ಇನ್ನೊಂದು ಕಾಪಿನೂ ಕೊಡ್ತೀನಿ ನಾನು. ಇಲ್ಲ ಸರ್ ಇನ್ನೊಂದು ಸಾರಿ ನಾವು ಹೇಳಿದಂಗೆ ನಾನು ಒಂದು ವಾರದಲ್ಲೇ ನಮಗೆ ನಾನೇ ಕೂತ್ಕೊಂಡು ಕನ್ಸಲ್ಟ್ ಮಾಡಿ ಮಿಸ್ಯೂಸ್ ಆಫ್ ವರ್ಕ್ಸ್ ಭಾಳ ಆಗ್ತಿದೆ ಸರ್. ಅದು ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನನ್ನ ಮನದು. ಯಾಕಂದ್ರೆ ವಾರ್ಡಲ್ಲಿ ಎಲ್ಲಿ ಕೆಲಸ ಬೇಕಾಗಿದೆಯೋ ಅಲ್ಲಿ ಕೆಲಸ ಆಗ್ತಾ ಇಲ್ಲ. ಮಾಡಿದ ಕೆಲಸನೇ 2-3 ಸತಿ ಮಾಡ್ತಾ ಹೋಗಿದ್ರೆ ದುಡ್ಡು ಎಲ್ಲಿ ಹೋಗುತ್ತೆ? ಮತ್ತೆ ಬೇಕಾಗಿದ್ದು ವರ್ಕ್ ಸಿಗ್ತಾ ಇಲ್ಲ ದುಡ್ಡಲ್ಲಿ. ಸರ್ ನಾವು ಕೂಡ ನಿನ್ನೆ ಅದನ್ನೇ ಮಾತಾಡ್ಕೊಂಡು ಸರ್ ಕೆಲವು ವರ್ಕ್ಗಳು ನಿಮ್ಮ ಸೇಮ್ ಇರ್ತಾ ಇದೆ ಅಂತೇಳಿ ಸರ್ ಮನೆ ಉಲ್ಟಾ ಬಿಡೋದು ಅದನ್ನ ವರ್ಕ್ ಮತ್ತೆ ಬಿಲ್ ಮಾಡ್ಕೊಂತಾರೆ. ಇಲ್ಲ ಅಂತವನ್ನ ನಾನು ಖುದ್ದಾಗಿ ಬರ್ತಾಯಿಸ್ತೀನಿ. ನಾನು ಒಂದು ಸ್ವಲ್ಪ ಒಂದು ವಾರ ಆಯ್ತು ನಾನೇ ಖುದ್ದಾಗಿ ಬರ್ತಾಯಿದ್ದೀನಿ. ಜನರ ದುಡ್ಡು ಹಾಳು ಮಾಡಬೇಡ್ರಿ ಅಂತೇಳಿ ನೀವು ಯಾಕೆ ಇದು ಇನ್ನೊಂದು ಲಾಸ್ಟ್ ಟೈಮ್ ಕೂಡ 50A ಕೂಡ ನೀವು ಒಂದು ಇದು ಕಟ್ಟಿದ್ರಿ. ಈಗ ಏನು ಅದು ಕಸ ವಿಲೇವಾರಿ ಪಾಯಿಂಟ್ ಏನು ಮಾಡಿದ್ರಿ ಅಕ್ಷರಲ್ಲಿ MRF ಸೆಂಟರ್ ಹಾಂ ಅದು ಮಾಡಿದ್ರಿ ಸರ್. ರುದ್ರೇಶ್ ಸಾರ್ಗೆ ಬಾಯ್ ಬಾಡ್ಕೊಂಡು ಹೇಳಿನಿ. ಅಲ್ಲೇ ಕುಂತಿದ್ರು, ನಾನು ಇಲ್ಲೇ ನಿಂತಿದ್ದೆ. ಬಾಯ್ ಬಾಡ್ಕೊಂಡು ಹೇಳಿನಿ ಸರ್ ಸ್ಟೇ ಇದೆ ಅದನ್ನು ನೋಡಿ ಮಾಡಿರಿ ಸರ್. ಸರ್ ನಿಮ್ಮ ದುಡ್ಡಲ್ಲ, ಜನರ ದುಡ್ಡು ಹಾಳಾಗೋಗ ಸರ್ ಮಾಡಿ ಅದನ್ನು ಅಲ್ಲ ನೀವು ಹೋದ್ರಿ ಸ್ಟ್ಯಾಂಡಿಂಗ್ ಕಮಿಟಿಗೆ ಅಲ್ಲ ಅಲ್ಲ ರೀ ತಿಳಿಲಿ ಜನಕ್ಕೆ ತಿಳಿಲಿ ಏನಮ್ಮದು ಸರ್. ಈಗ ಅದನ್ನ ಹೋದ್ರಿ ಸರ್ ಹೋದ್ರಿ ಸರ್ ಸ್ಟೇ ಇದೆನಾ ಇಲ್ಲ ಅಂತೇಳಿ ನೀವು ಹೇಳಬೇಕು ಸರ್. ವಕಾಲತ್ತು ನಾನೇ ಹಾಕಿದ್ದೀನಿ, ಸುಪ್ರೀಂ ಕೋರ್ಟ್ ಅಲ್ಲ ನಾನೇ ಫೈಟ್ ಮಾಡ್ತಿದ್ದೀನಿ ಸರ್. ಕೇಸ್ ಬಗ್ಗೆ ಗೊತ್ತಿದೆ ನನಗೆ. ತಾವು ಹೇಳ್ತಿರೋದು ಹೌದು ಸರ್. ಅದರಲ್ಲಿ ಎಷ್ಟು ಸರ್ವೆ ನಂಬರ್ ಸ್ಟೇ ಇದೆ ನೋಡ್ರಿ. ನೀವು ಹೇಳ್ತೀರಿ 9 ಇಲ್ಲ ಎಲ್ಲ ಸ್ಟೇ ಇದೆ ಅಂತೇಳಿ ನನ್ನ ವಾದ. ಅದನ್ನೇ ನೀವು ನೋಡ್ರಿ. ಇತ್ತು ಡಾಕ್ಯುಮೆಂಟ್ ಕೊಟ್ಟಿನಿ ಇಂಟರ್ನೆಟ್ ನಲ್ಲಿ. ಈಗ ಚೆಕ್ ಮಾಡಿ ಈ ಪೇಪರ್ಸ್ ರೈಟಾ ರಾಂಗ ಅಂತೇಳಿ ನೋಡ್ರಿ ಸರ್. ಅಲ್ಲ ಯಾಕೆ ನೋಡಲ್ಲ ನೀವು? ಯಾಕೆ ನೋಡಲ್ಲ? ಕೇಸ್ ಇದೆ ನನಗೆ. ಇಲ್ಲ ಅದನ್ನೇ ನೋಡ್ರಿ ಸರ್ ಅಂತ ಹೇಳಿ ಸರ್ ಮೀಟಿಂಗ್ ಅಲ್ಲಿ ನೋಡ್ರಿ ನೋಡ್ರಿ ಮತ್ತೆ ನೀವು ಹೇಳಿದ್ದು ಕೇಳಿ ಹೋಗ್ಬೇಕು. ಅದನ್ನು ಅಲ್ಲ ರೀ ಓದಿ ರಿಪಿಟೇಷನ್ ಆರ್ಡರ್ ರಿಪಿಟೇಷನ್ ಆರ್ಡರ್ ಇದೆ ಅಲ್ಲ ಹೇಳ್ಬೇಕಲ್ಲ. ಓದ್ರಿ ಸರ್ ನೀವು ಓದ್ರಿ ಹೇಳ್ತೀನಿ ಸರ್. ಓದ್ರಿ ಕಮಿಷನ್ ಸರ್ ಮತ್ತೆ ಎದಕ್ಕ ಮೀಟಿಂಗ್ ಯಾಕೆ ಕರ್ತೀನಿ? ತಗೊಂತೀನಿ ಚೇಂಬರ್ ಬಂದು ಏನ್ ಮಾತಾಡ್ತೀರ ಅಂದ್ರೆ ಹೇಗೆ ನೀವು? ಕರೆಕ್ಟ್ ಅಲ್ಲ. ನಾನು ಏನು ಹೇಳ್ತಾ ಇದ್ದೀನಿ, ನಾನು ಚೇಂಬರ್ ಬಂದು ಹೇಳಿದ್ರಿ ನೀವು ಸರ್ 9 ಎಕರೆನೇ ಇರೋದಂತ ಹೇಳಿದ್ರಿ. ಇಲ್ಲ ಸರ್ ಎಲ್ಲ ನಂಬರ್ಗೂ ಸ್ಟೇ ಇದೆ ಅಂತ ಹೇಳಿದೆ. ಇಲ್ಲ ಅಂತೇಳಿ ನೀವು ವಾದ ಮಾಡಿದ್ರಿ. ನಾನು ಅದಕ್ಕೆ ಡಾಕ್ಯುಮೆಂಟ್ ಕಟ್ಟಿದ್ದೆ. ಈಗ ನೋಡ್ಬೇಕಲ್ಲ ತಗೊಳ್ಳೋ ಸಬ್ಜೆಕ್ಟ್ ಈಗ ನೋಡ್ರಿ ಸರ್. ಇದು ರಿಟ್ ಪಿಟಿಷನ್ ಪೇಜ್ ನಂಬರ್ ಪ್ಯಾರಾ ನಂಬರ್ 23 ತೆಗೀರಿ ಸರ್. ಅಮ್ಮ ಅದಕ್ಕೆ ಮಾರ್ಕ್ ಕೂಡ ಮಾಡ್ಕೊಂಡ್ಬಂದಿನ ಅಮ್ಮ ಸರ್. ಪ್ಯಾರಾ ನಂಬರ್ 23 ಓದ್ರಿ ಸರ್ ಸಾಕು. ಅದಕ್ಕೆ ಸಂಬಂಧಪಟ್ಟ ಆರ್ಡರ್ ಓದ್ರಿ ಸಾಕು. ಪ್ಯಾರಾ ನಂಬರ್ 23 ಓದ್ರಿ. ಸ್ಥಾಯಿ ಸಮಿತಿ ತಗೊಂತೀವಿ ಅಂದ್ರಲ್ಲ, ಸ್ಥಾಯಿ ಸಮಿತಿ ತಗೊಂತೀವಿ ಅಂದ್ರಲ್ಲ, ಸ್ಥಾಯಿ ಸಮಿತಿ ಲೆವೆಲ್ ಅಲ್ಲ. ಸ್ಥಾಯಿ ಸಮಿತಿ ಲೆವೆಲ್ ಅಲ್ಲ. ಲಾಸ್ಟ್ ಟೈಮ್ ನಾನು ಹಿಂಗೆ ಕಿರ್ಚಾಡೀನಿ. ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗಿದ್ದಾರೆ. ಯಾರು ದುಡ್ಡು ರೀ? ಲಾಸ್ಟ್ ಇದೇ ತಿಂಗಳು ಇಲ್ಲ ಬರೋ ತಿಂಗಳಿನಲ್ಲಿ ಫೈನಲ್ ಆರ್ಡರ್ ಆಗ್ತದೆ. ಈಗ ಅರ್ಗುನಿ ಡೋನಿ ಕೇಸ್ನಲ್ಲಿ ಅದು ನಮ್ದಲ್ಲ ಜಾಗ, ಅಲ್ಲಿ ಕಾಂಪೋಸ್ಟ್ ಸ್ಟಾರ್ಟ್ ಮಾಡಿದೀವಿ. ಅದು ಯಾರು ತಪ್ಪಿದೆ ಅಂತೇಳಿ ನಾನು ಈಗ ಉಲ್ಲೇಖ ಮಾಡಲ್ಲ. 75,000 ಕೋಟಿ ನಷ್ಟ ಆಗಿದೆ ಕಾರ್ಪೊರೇಷನ್ಗೆ. ಯಾರು ರೆಸ್ಪಾನ್ಸಿಬಿಲಿಟಿ ಅದಕ್ಕೆ? ಈಗ ಮತ್ತೆ ಅದೇ ತರ ಇನ್ನೊಂದು ಮಾಡಕ್ ಹೋಗ್ತಾ ಇದ್ದೀರಾ ನೀವು? ಜನರ ದುಡ್ಡು ಹಾಳು ಮಾಡಕ್ ಹೋಗ್ತಾ ಇದ್ದೀರಾ? ಯಾಕ ನಾವು ಹೇಳೋದನ್ನ ಕೇಳೋ ಪೇಷನ್ಸ್ ಕೂಡ ಯಾಕಿಲ್ಲ ನಿಮಗೆ? ಇಲ್ಲ ಸರ್ ಕಮಿಷನ್ ಸರ್
ಸರ್ ಈಗ ಮೊನ್ನೆ 3 ಕೋಟಿ ವರ್ಕ್ ಮಾಡಿದ್ದೀರಿ ಸರ್. ಈಗ ನಾಳೆ ನಾಡ್ದ ಆರ್ಡರ್ ಆದ್ರೆ ಏನ್ ಪರಿಸ್ಥಿತಿ? ಯಾರ ದುಡ್ಡು? ಏನ್ ಕಮಿಷನರ್ ಅವ್ರು ರುದ್ರೇಶ್ ಸರ್ ಮಾಡಿದ್ರು, ಅದು ರುದ್ರೇಶ್ ಸರ್ ಮಾಡಿದ್ರು. ಅವ್ರ ಸ್ಯಾಲ್ರಿಯಲ್ಲಿ ಕಟ್ ಮಾಡ್ತೀರಾ ಅಂತ ಸರ್ ನೀವು? ಈಗ ನೀವು ಆರ್ಡರ್ ಪಾಸ್ ಮಾಡಿದ್ರೆ ನಿಮ್ಮ ಸ್ಯಾಲ್ರಿಯಲ್ಲಿ ಕಟ್ ಮಾಡ್ತೀರಾ? ನಾವ್ ಯಾಕೆ ಸರ್ ಇಲ್ಲ ಜನರ ಪರವಾಗಿ ಇಲ್ಲಿ ಬಂದು ನಿಂತಿರೋದು ನಾವು? ನೋಡ್ಲಪ್ಪ, ಸ್ಟೇ ಇದೆ ಎಲ್ಲ. ದೀಪ ಅದು 61 ಎಕರೆ ಚಿಲ್ಲರೆ ಎಲ್ಲದಕ್ಕೂ ಸ್ಟೇ ಇದೆ, ಎಲ್ಲದಕ್ಕೂ ಸ್ಟೇ ಇದೆ. ಡಾಕ್ಯುಮೆಂಟ್ ಕೊಟ್ಟಿದೆ, ಮಾಡ್ಲಿ. ಕೋರ್ಟ್ನಲ್ಲಿ ಡಿಸೈಡ್ ಆದ್ಮೇಲೆ ಸರ್ ನಾನು ದೀಪ ಪರವಾಗಿ ಬರ್ತಾ ಇಲ್ಲ, ನಾನು ಬಿಹಾಫ್ ಆಫ್ ಬಳ್ಳಾರಿ ಸಿಟಿಜನ್ಸ್, ನಾನು ದೀಪ ಪರ ವಾದ ಮಾಡ್ತಾ ಇಲ್ಲ, ಜನರ ದುಡ್ಡು ಸಲುವಾಗಿ ವಾದ ಮಾಡ್ತಾ ಇದ್ದೀನಿ. ಏನ್ ಸರ್ 23 ರಿಟ್ ಪಿಟಿಷನ್ ಪ್ಯಾರಾ ನಂಬರ್ 23 ಆರ್ಡರ್ಸ್ ನೋಡ್ರಿ ಸರ್. ಮಾಡ್ಬೇಕು, ಅದು ಮಾಡಿದ್ರೆ ಜನರ ದುಡ್ಡು ಸೇಫ್ಟಿ ಇರ್ತಾವ ಸರ್. ಕೋರ್ಟ್ ಯಾರ ಪರವನ್ನ ಆಗ್ಲಿ ಸರ್, ನಮ್ಮ ಕಾರ್ಪೊರೇಷನ್ ಪರವಾಗನ್ನ ಆಗ್ಲಿ, ದೀಪ ಪರವಾಗನ್ನ ಆಗ್ಲಿ, ಕಾರ್ಪೊರೇಷನ್ ಪರವಾಗಿ ಆದ್ರೆ ನಾನೇ ಮುಂದೆ ನಿಂತು ಮಾಡಿಸ್ತೀನಿ. ಮೀಟಿಂಗ್ ಯಾವ ಮೀಟಿಂಗ್ ಸರ್ ಅದು? ಸರ್ ಅದು ಬೇರೆ ನೋಡಿ, ನಾನು ಈಗ ಕೇಳ್ತಾ ಇಲ್ಲ. ಐ ಆಮ್ ಆಸ್ಕಿಂಗ್ ದ ಮೀಟಿಂಗ್ ವಿಚ್ ವಾಸ್ ಹೆಲ್ಡ್ ಆನ್ 22nd 11/2024. ಇದು ವಿಶಾಲ್ ಕೊಟ್ಟಿದ್ದೀರಾ? ವಿಶಾಲ್ ಅಂದ್ರೆ ಯಾರು ಸರ್? ಸುಮ್ಮನೆ ವಾರ್ಡ್ ಹುಡುಗ ಕೊಟ್ಬಿಟ್ರೆ ಮುಗಿತಾ? ಯಾರು ಇನ್ಫಾರ್ಮ್ ಮಾಡ್ತೀರಿ? ಬಿಲ್ ಕಾಲ್ ಮಾಡಿ ಕಾಪಾಡು ಒಂದು ಫೋನ್ ಅದು ಮಾಡಿದಾನ? ನಾನು ನಿನ್ನೆ ತಿಳಿದು ನಿನ್ನೆ ಕಮಿಷನರ್ ಸರ್ ಕೇಳಿಕೋಸ್ಕರ ಅವಾಗ ಕಳಿಸಿದ್ರು ನನಗೆ. ಅಲ್ಲಿ ವಾರ್ಡ್ ಹುಡುಗರಿಗೆ ಓದಕ್ಕೂ ಇದಕ್ಕೂ ಬರಂಗಿಲ್ಲ, ಸುಮ್ಮನೆ ಸೈನ್ ಮಾಡ್ಸ್ಕೊಂಡ್ಬಿಟ್ರೆ ಮುಗಿತಾ? ಅಡ್ಮಿನಿಸ್ಟ್ರೇಷನ್ ಕಾರ್ಪೊರೇಷನ್ ಫೇಲ್ ಆಗಿದೆ ಅಷ್ಟೇ. ಎಲ್ಲ ಡಿವಿಷನ್ ಅಲ್ಲೂ ಫೇಲ್ ಆಗಿದೆ. ಒಂದು ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಯಾರು 22/11/2024 ತೋರಿಸಿ ಸರ್, ಯಾರು ಕೊಟ್ಟಿದ್ದೀರಿ ಅಂತ? ಯಾರು ಮಾತು ಕೇಳ್ತಾರೆ. ಅದು ನೋಡಿ ಸೈನ್ ಏನ್ ಮಾಡಿ ನೋಡ ಬರೀ ವಿ ಅಂತ ಬರ್ತಾನಷ್ಟೇ. ಅದು ಅಟ್ಲೀಸ್ಟ್ ಬಿಲ್ ಕರೆಕ್ಟ್ ಕೊಡುವಾಗ ಅಟ್ಲೀಸ್ಟ್ ಕೊಟ್ಟಿದ್ದೀವಿ ಅಂತ ಹೇಳ್ಬೇಕಲ್ಲ, ಅಟ್ಲೀಸ್ಟ್ ಒಂದು ಮಾತು ಇಂಟಿಮೇಷನ್ ಅದು ಕೊಡ್ಬೇಕಲ್ಲ. ಅಲ್ಲಿ ಸಾಫ್ಟ್ ಕಾಪಿ ಹಾಕಿದ್ದಾರೆ, ಅದನ್ನು ಹಾಕಿಲ್ಲ. ಈ ಟೆಕ್ನಾಲಜಿ ಇಲ್ವಾ ಈಗ ಪ್ರೆಸೆಂಟ್? ಮೊಬೈಲ್ ಟೆಕ್ನಾಲಜಿ ಇಲ್ವಾ? ಮೇಲ್ ಐಡಿ ಇಲ್ವಾ? ಮೊಬೈಲ್ ಇಲ್ವಾ? ನಾವು ನೋಟಿಸ್ ಕೊಟ್ಟಿರೋದು ಭಾಷೆಗಳು ಇದರಲ್ಲಿ. ನಾನಿದು ನಂಬರ್ ವಾಟ್ಸಪ್ ಹಾಕ್ತೀನಿ, ಆಮೇಲೆ ಹಿಂದೆಗಡೆ ಆರ್ಟ್ ಕಾಪಿ ಇದನ್ನ ಫೋನ್ ಮಾಡಿ ನೋಟಿಫಿಕೇಶನ್ ಮಾಡಿ ಆರ್ಟ್ ಕಾಪಿ ಕಳಿಸ್ತೀನಿ. ಸರ್ ಪ್ಲೀಸ್ ನೋಟ್ ಮಾಡ್ಕೊಂಡ್ಬಿಡಿ, ಪ್ಲೀಸ್ ನೋಟ್ ಮಾಡ್ಕೊಂಡ್ಬಿಡಿ. ಬೇರೆ ಕಡೆ ಮತ್ತೆ ಮುಂಚೆ ಇಟ್ಕೊಂಡಿದ್ದೀರಿ ಸರ್, ಕೇಳಿ. ನಾಟ್ ಓನ್ಲಿ ಥರ್ಡ್ ವಾರ್ಡ್, ನಾಟ್ ವಾರ್ಡ್ ಸೇರಿಸಿ. ನಾನು ಶೆಡ್ಯೂಲ್ ಹಾಕಿದ್ಮೇಲೆ ಅದಾಗಿರೋದು ಇಲ್ಲ ಸರ್, ಇಲ್ಲ. ನೀವು ಇವನ್ ಲೆಟರ್ ಕೊಟ್ರೆ ನನಗೆ ನನ್ನ ವಾರ್ಡಲ್ಲಿ 1 ವಾರ ಕಂಟಿನ್ಯೂಸ್ ಲೆಟರ್ ಕೊಟ್ಟು ಸರ್ ನೀವು ಬೇರೆ ಡೇಟ್ ತಗೊಂಡು ನೋಡಿ ಸರ್. ನಾನು ಕೊಟ್ಟಿರೋದು ಲೆಟರ್ಗೆ ನೀವು ಹಾಕಿ ಶೆಡ್ಯೂಲ್ಗೆ ಡೇಟ್ ಸಂಬಂಧ ಇಲ್ಲ ಸರ್. ಒಂದ್ಸರಿ ಪೂರ್ತಿ ಎಂಟೆಕ್ಸ್ ಸರ್. ನೀವು ಶೆಡ್ಯೂಲ್ ಹಾಕಿದ್ರೆ ಮುಟ್ಟೆ ಇಲ್ಲ ಸರ್. ಇಟ್ ನಾಟ್ ಆಸ್ ಸರ್. ಕೇಳಿ ಬೇಕಂದ್ರೆ ಸರ್ ಲಾಸ್ಟ್ ಶೆಡ್ಯೂಲ್ ಡಿಸ್ಕಷನ್ ಮಾಡಿಲ್ಲ ಸರ್ ನಾನು. ಅದಾಗಿರೋ ಕೇಳಿಲ್ಲ ಸರ್. ನಾನು ಹೇಳ್ಕೊಂಡು ಒಂದ್ಸತಿ ಆದ್ರು ಕೇಳಿ ನಡೀಲ್ಲ ಸರ್. ಕೇಳಿ ಬೇಕಂದ್ರೆ ಸುಮ್ಮನೆ ಡೈವರ್ಟ್ ಮಾಡಿ ಸರ್ ಟಾಪಿಕ್ನ. ಸರ್ ಬರೋ ಸರ್, ಇವಾಗ ನಮ್ಮ ಕಡೆ ಶೆಡ್ಯೂಲ್ ಇದೆಯಾ ಇಲ್ಲ? ಮೈಕ್ ಅಲ್ಲ, ಇವಾಗ ಮಾರ್ಚ್ ವರ್ಕ್ಗೆ ಒಂದು ಶೆಡ್ಯೂಲ್ ಮಾಡಲಿಕ್ಕೆ ಲಾಸ್ಟ್ ಟೈಮ್ ಹೇಳಿದ್ದೆ, ಅದಾಗಿದೆ. ಅದ್ರ ಪ್ರಕಾರ ನಡೀತಾ ಇದೆಯಾ ಇಲ್ಲ? ಅದು ಕ್ಲಾರಿಫೈ ಮಾಡಿ ಸರ್. ಶೆಡ್ಯೂಲ್ ಆಗಿದ ಮೇಲೆ ಒಂದ್ಸತಿ ಕೂಡ ಬಂದೇ ಇಲ್ಲ ಸರ್. ಬಂದಿಲ್ಲ ಸರ್. 3 ತಿಂಗಳು ನಡೆದಿಲ್ಲ ಶೆಡ್ಯೂಲ್ ಮಾಡಿ, ಒಂದ್ಸತಿ ಕೂಡ ಬಂದಿಲ್ಲ ನಮ್ಮ ವಾರ್ಡ್ಗೆ. ಸರ್ ನಿಮಗೆ ಲಾಸ್ಟ್ ಟೈಮ್ ನಾನು ಹೇಳಿದಾಗ 100% ಸ್ಲಮ್ ಇದ್ದಿದ್ದು ಒಂದು ಶೆಡ್ಯೂಲು, 50% ಇದ್ದಿದ್ದು ಒಂದು ಶೆಡ್ಯೂಲು, 75% ಇದ್ದಿದ್ದು ಒಂದು ಶೆಡ್ಯೂಲ್ ಮಾಡಿ ಅಂತೇಳಿ ನೀವು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದೆ. ಅದೇ ಪ್ರಕಾರ ಮತ್ತೆ ಹೋಗಿಲ್ಲ ಅಂತಾರಲ್ಲ ಸರ್, ಅಂದ್ರೆ ನಮ್ಮ ವಾರ್ಡ್ ಕಮ್ಮಿ ಇಲ್ಲ ಸರ್. ಏನ್ ಸರ್? ಸರ್ ಇವಾಗ ನಾಳೆ ಬೆಳಗ್ಗೆ ಫಸ್ಟು ಈ ಸ್ಲಮ್ ವೈಸ್ ಯಾವ್ಯಾವ ಸ್ಲಮ್ 100% ಇರೋವು ಪರ್ಸೆಂಟೇಜ್ ಪ್ರಕಾರ ಡಿಸೈಡ್ ಮಾಡಿ 5 days ಮಾಡ್ಬೇಕಾ, ಕಮ್ಮಿ ಸ್ಲಮ್ ಇರೋವು 3 days ಮಾಡ್ಬೇಕಾ, ಆ ಥರ ಶೆಡ್ಯೂಲ್ ಮಾಡಿಬಿಟ್ಟು ಫಸ್ಟ್ ಪ್ಲಾನ್ ಮಾಡಿ ಗ್ರೂಪಲ್ಲಿ ಹಾಕಿ. ಸರಿ ತೊಂದರೆ ಇಲ್ಲ. ಎಲ್ಲೇ ಏನೇನು ಕೆಲಸ ಮಾಡ್ತಾ ಇದ್ದಾವ ಅಂತೇಳಿ ರಿಕಾರ್ಡೇ ಇಲ್ಲ ಸರ್. ಎಲ್ಲ ರೆಕಾರ್ಡೆಡ್ ಇದೆ.
ಎಲ್ಲಿದೆ ಸರ್? ಎಲ್ಲ ಲಾಗ್ ಇದೆ, ಎಲ್ಲ ಸರ್ ರೆಕಾರ್ಡ್. GPS ಇದೆ ಸರ್ JCBಗೆ? GPS ಇದೆ ಸರ್? ನನಗೆ ಬಂದ ಮಾಹಿತಿ ಪ್ರಕಾರ ಕಾಂಟ್ರಾಕ್ಟರ್ ಕೂಡ ಯೂಸ್ ಮಾಡ್ತಿದ್ದಾರೆ, ನಮ್ಮ JCBನೇ ಯೂಸ್ ಮಾಡ್ತಿದ್ದಾರೆ. ಒಬ್ಬೊಬ್ಬರು ಒಂದೊಂದು ವಾರ ಇಟ್ಕೊಳ್ತಾ ಇದ್ದಾರೆ ಸರ್ ಅವ್ರವ್ರ ಮನೆಗಳ ಹತ್ರ. ಅಲ್ಲ ಇಂಥವ್ರು ಕೇಳಿದ್ರು ಸ್ವಲ್ಪ ನಮಗೆ ಗೊತ್ತಾಗುತ್ತೆ. ಹೆಸರು ಡೈರೆಕ್ಟ್ ಆಗಿ ಹೇಳಕ್ ಬರಲ್ಲ, ನಿಮಗೆ ಬೇಕಿದ್ರೆ ಹೇಳ್ತೀನಿ. ಈ ಬಹಿರಂಗ ಹೇಳಿ ಏನು ತಪ್ಪಿದೆ? ಬಹಿರಂಗ ಮಾತಾಡೋದು ಕಂಪಲ್ಸರಿ GPS ಅಳವಡಿಕೆ ಮಾಡಲೇಬೇಕು. ನಮಗೆ ಕಂಟ್ರೋಲ್ ಆಗಬೇಕಂದ್ರೆ ಸರ್ ನಾವು JCBಗಳು ತಗೊಂಡಿರೋದು ಕಾರ್ಪೊರೇಷನ್ ಕೆಲಸಕ್ಕೆ, ಕಾಂಟ್ರಾಕ್ಟರ್ ಕೆಲಸಕ್ಕೆಲ್ಲ ತಗೊಂಡಿರೋದು. ನಾವು ನಮಗೆ JCB ಇಟ್ಟಿಲ್ಲ ಸರ್. ಯಾಕೆ ಇಟ್ಟಿಲ್ಲ? GPS ಮಾಡ್ತೀವಿ ಸರ್ ನಾನು ಎಲ್ಲ ವೆಹಿಕಲ್ಗೂ GPS ಹಾಕ್ಲಿಕ್ಕೆ ಆರ್ಡರ್ ಮಾಡಿದ್ದೀನಿ. ಸರ್ ಇದೆ ಸರ್ JCB ಇದೆ ಸರ್. ಹಾಗೆ ಸರ್ ಅದರಲ್ಲೇ ದೊಡ್ಡ ಕೂಟ ಎಲ್ಲ ನಡೀತಾ ಇರೋದು. 4 JCB ಸರ್ ಲಾಕ್ ಕಂಪಲ್ಸರಿ ಮೇಂಟೈನ್ ಮಾಡ್ಬೇಕು ಸರ್. ಕಂಪಲ್ಸರಿ ಯಾವ್ಯಾವರು ಎಲ್ಲೆಲ್ಲಿ ಇದೆ ವಿತ್ ಲೊಕೇಶನ್ ನೀವು ರೆಕಾರ್ಡ್ ಮಾಡಲೇಬೇಕು ಸರ್ ಈಗ ಒಂದು ಕೆಲಸ ಮಾಡ್ತೀನಿ ಸರ್, ಒಂದೊಂದು JCB ಇಂಜಿನಿಯರ್ ಇನ್ಚಾರ್ಜ್ ಕೊಡ್ತೀನಿ, ಅದಕ್ಕೆ GPS ಹಾಕ್ತೀನಿ. ಸರ್. ಭಾರಿ ಅಂದ್ರೆ ಭಾರಿ ಮಿಸ್ಯೂಸ್ ಆಗ್ತಾ ಇದೆ ನೋಡಿ ಸರ್. ಅಣ್ಣ ಎಲ್ಲ ರೆಕಾರ್ಡೆಡ್ ಇದೆ, JCB ಎಲ್ಲೆಲ್ಲಿ ವರ್ಕ್ ಮಾಡ್ತಾ ಇದೆ, ಯಾವ ವಾಟ್ಸಪ್ ಅಲ್ಲಿ ಶೆಡ್ಯೂಲ್ ಆಗ್ತಿಲ್ಲ ಆಯ್ತು ಸರ್, ಕೊಡಿ ಸರ್, ನಾನು ಚೆಕ್ ಮಾಡ್ತೀನಿ. ಸರ್ ನಮ್ಮ ಆಫೀಸರ್ಸ್ ಡೈಲಿನೇ ಬರೆಯಲ್ಲ. ನೀವೇ ಸರ್ JCB ರೆಕಾರ್ಡ್ ಇಡ್ತೀರಿ ಅಂತ ಯಾವ ಆಫೀಸರ್ಸ್? ಇಷ್ಟು ಜನ ನಮ್ಮ ಕಾರ್ಪೊರೇಷನ್ ಅಲ್ಲಿ ಇದಾರಲ್ಲ ಸರ್, ಇನ್ಕ್ಲೂಡಿಂಗ್ ನಮ್ಮ ಕಮಿಷನರ್ ಡೈರಿ ಮೇಂಟೈನ್ ಮಾಡ್ತಾ ಇದಾರೆ ಸರ್. ಈಗ JCB ಶೆಡ್ಯೂಲ್ ಆಗ್ತಿಲ್ಲ. ನೀವೇ JCB ಲಾಕ್ ಬುಕ್ ಮೇಂಟೈನ್ ಮಾಡ್ತೀನಿ ಅಂತೀರಲ್ಲ ಸರ್ ನೀವು. ಅಲ್ಲ ಇವಾಗ ಗ್ರೂಪ್ ಅಲ್ಲಿ ನೀವು ಡೈಲಿ ಹಾಕ್ತಿದ್ದೀರಲ್ಲ, ತೋರಿಸೋದು ಡೈಲಿ ಮೆಸೇಜ್ ಬರ್ತದೆ ಕಣ. ಡೈಲಿ ಯಾವ ರೆಕಾರ್ಡ್ ಇದೆ ಏನಪ್ಪ, ಯಾವ ಏರಿಯಾದಲ್ಲಿ ಎಲ್ಲಿ ಕೆಲಸ ಮಾಡ್ತಾರೆ ಒಂದು ಸರ್. ರೆಕಾರ್ಡ್ ಬರೆಯೋದು ಬೇರೆ, GPS ಟ್ರ್ಯಾಕ್ ಆಗೋದು ಬೇರೆ ಸರ್. ಇವಾಗ GPS ಸರ್ ರೆಕಾರ್ಡ್ ನಲ್ಲಿ ನನ್ನ ವಾರ್ಡ್ನಲ್ಲಿ ಕೆಲಸ ಮಾಡ್ತಾ ಇರ್ತೈತೆ ಅಂತೇಳಿ ಬರೀತಾರೆ ಸರ್ 13ನೇ ವಾರ್ಡ್ನಲ್ಲಿ. ಅದು ಹೋಗಿ ಒಬ್ಬ ಪ್ರೈವೇಟ್ ವ್ಯಕ್ತಿ ಹತ್ರ ಹೋಗಿ ಕೆಲಸ ಮಾಡ್ತಾ ಇರ್ತದೆ ಆಯ್ತು. GPS ಇಮಿಡಿಯೇಟ್ ಆಗಿ ಹೇಳ್ತಾರೆ ಸರ್. ಮುನಾಫ್ ಸರ್ GPS ಹಾಕ್ಬೇಕು, ಲಾಕ್ ಬುಕ್ ಮೇಂಟೈನ್ ಮಾಡ್ಬೇಕು ನೀವು. ಡೀಸೆಲ್ ಹಾಕ್ತಾರ, ಯಾವ ಕೆಲಸ ಮಾಡ್ತಾ ಇದಾರೆ ಏನು ಅರಿವೇ ಇಲ್ಲ, ಗೊತ್ತೇ ಇಲ್ಲ. ಕಸ ಹಾಕೊಂಡು ಹೋಗಕ್ಕೆ ಎಲ್ಲ ರೋಡ್ಗೆ ಹಾಕ್ಬೇಕು. ಮೇಡಮ್ ಈಗ ಆಟೋ ಟಿಪ್ಪರ್ಸು ಒಂದು 23 ಹೊಸ ಬರ್ತವೆ ಮೇಡಮ್. ನಾನು ಹೇಳಿದ್ದೀನಿ ನಿಮ್ಮ ಮೊದಲೇ ಅಲ್ಲ ಸರ್, ಹಾಕ್ಕೊಡ್ತೀನಿ ನಾನೇ ಅದಕ್ಕೆ- ಲೇಬರ್ಸ್ ಹಾಕ್ಕೊಡ್ತೀನಿ ಮೇಡಮ್. ಸದ್ಯಕ್ಕೆ ನಾನು ನಿಮ್ಗೆ ಆಲ್ಟರ್ನೇಟ್ ಏನಾದ್ರು ವ್ಯವಸ್ಥೆ ಮಾಡಿ ಸ್ವಲ್ಪ ಹೆಲ್ತ್ ಅವ್ರನ್ನ ನಾನು ಹೇಳ್ತೀನಿ ಮೇಡಮ್. ನಮ್ಮ ಜ್ಯೋತಿಯ ವಾರ್ಡ್ ವಿಸಿಟ್ ಮಾಡ್ರಿ ಸರ್, ಸ್ವಲ್ಪ ಹೆಂಗೈತೆ ನೋಡ್ರಿ. ಬಂದು ನಾನು 6 ತಿಂಗಳಾಯ್ತು ಹೇಳ್ತಾ ಇದ್ದೀನಿ. ಮೊನ್ನೆ ಬಂದಿದ್ರು ಮೇಡಮ್, ವಾರ್ಡ್ಗೆ ಫೋನ್ ಮಾಡಿದ್ರು ನಿಮ್ಮ ಫುಲ್ ವಾರ್ಡ್ ಒಂದ್ಸತಿ ತಿರುಗಿಸ್ರಿ ಸರ್ ಎಲ್ಲರನ್ನ, ಎಷ್ಟು ದೊಡ್ಡದೋ ಗೊತ್ತಾಗುತ್ತೆ. ಇಲ್ಲ ಮಾಸ್ ವರ್ಕ್ ಆದ್ರೂ ಇಡ್ರಿ ನಮಗೆ. ಇನ್ನೊಂದು ಸರ್ ಬೋರ್ 1 ಇಯರ್ ಆಯಿತು, ಒಂದು ಹಾಕಿದ್ದೀರಿ, ಇಷ್ಟುವರೆಗೆ ಹಾಕಿಲ್ಲ. ಮತ್ತೆ ಸಮ್ಮರ್ ಬರ್ತಾ ಇದೆ. ವಾರ್ಡ್ಗೆ 2 ಬೋರ್ ಅಂತ ಆಯಿತು, 1 ಇಯರ್ ಕೆಳಗೆ ಮೀಟಿಂಗ್ ಮಾಡಿವಿ ನಾವು, ಒಂದೇ ಹಾಕಿದ್ದೀವಿ. ಇದು ಬ್ಲೀಚಿಂಗ್ ಪೌಡರ್ ಒಂದ್ಸಲ ಚೆಕ್ ಮಾಡ್ರಿ. ಸರ್ ನಮ್ದು ಸ್ಲಮ್ ಏರಿಯಾ, ಬ್ಲೀಚಿಂಗ್ ಪೌಡರ್ ಒಂದು ಅಕ್ಷರ ಕೇಳಿ, ಬ್ಲೀಚಿಂಗ್ ಪೌಡರ್ ಯಾವತ್ತಾದ್ರೂ ಸ್ಟಾಕ್ ಇಲ್ಲ ಇದು ಒಂದೇ ಉತ್ತರ ಬರೋದು. ನಾನು ಬ್ಲೀಚಿಂಗ್ ಪೌಡರ್ ಹಾಕಿಲ್ಲ ನಮ್ಮ ಏರಿಯಾ. ಸರ್ ಬ್ಲೀಚಿಂಗ್ ಪೌಡರ್ ಪೆಂಡಿಂಗ್ ಇತ್ತು. ಬೆಂಗ ಬಂದರೂ ಅಲ್ಲಿ ಮನೆ ತುಂಬ ಹಾಕಿಲ್ಲ. ಬೆಂಗ ಬಂದಿದ್ದು ಅಲ್ಲಿ ಚೆಕ್ ಮಾಡಿ ಪೆಂಡಿಂಗ್ ಇಡ್ರಿ ಸರ್. ಶಾಸಕರಾದ ಸಂತೋಷ್ ಹೆಸರು, ಇಲ್ಲಾಂದ್ರೆ ಹುತಾತ್ಮ ಪಿಂಜ ರಂಜನ್ ಸರ್ ಹೆಸರು ಇಡ್ಬೇಕಂತ ಹೇಳಿ ಹಾಕಿದ್ದಾರೆ, ಅಬ್ಜೆಕ್ಷನ್ ಹಾಕಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡಿ ನಮಗೆ ತೀರ್ಮಾನ. ಸರ್ ಈಗ ಮತ ಇರುತ್ತಾ, ಯಾರು ರೆಕಮೆಂಡ್ ಮಾಡಿದ್ದಾರೆ ಸರ್ ಇದನ್ನ? ಇಲ್ಲ, ಒಂದು ನಿಮಿಷ. ಅದ್ರ ಎದುರುಗಡೆ ಗಂಗಮ್ಮ ಮಠ ಇದೆ, ಅಲ್ಲಂಬವನ ಎದುರುಗಡೆ ಗಂಗಮ್ಮ ಮಠ ಇದೆ. ಲೆಟರ್ ಕೊಟ್ಟಿದ್ದಾರೆ ಸರ್, ಅದಕ್ಕೆ ಅಬ್ಜೆಕ್ಷನ್ ಬಂದಿದೆ, ಅದಕ್ಕೆ ನಾವು ಕಂಪ್ನಿಯಲ್ಲಿ ಇಟ್ಟಿದ್ದೀವಿ. ಅದು ಎದುರುಗಡೆನೆ ಗಂಗಮ್ಮ ಮಠ ಇತ್ತು, ಯಾರು ಕೊಟ್ಟಿದ್ದಾರೆ. ಬಟ್ ನೀವು ಚರ್ಚೆ ಮಾಡಿ ಇದು ಮಾಡಿ ಸರ್. ಸರ್ ಈಗ ನಾವು 2 ಹೆಸರು ತೊಗೊಂಡಿವಲ್ಲ ಸರ್, ಇದು
ಯಾವ್ದು ಸರ್ ಇದು ಹರಗಿಂಡೋಣಿ ಸಣ್ಣ ಬಸವನಗೌಡರು ಒಂದು, ಹುತಾತ್ಮ ಪಿಂಜರ್ ರಂಜಾನ್ ಸಾಬ್ರದ್ದು ಒಂದು. ಅವು ಯಾವ ಸರ್ಕಲ್ ಅಂತೇಳಿ ಡಿಸೈಡ್ ಮಾಡಿರ ಸರ್ ನೀವು? ಅವರು ಇದು ಅದೇ ಸರ್, ಈಗ ಅವ್ರು ಕೇಳಿರೋದು 2 ಸರ್ಕಲ್ಗಳಿಗೆ ಈ ಹೆಸರು ಇಡಬೇಕು. ಹೌದು ಸರ್, ಇದು ಹೋರಾಟಗಾರರಲ್ಲ, ಕರ್ನಾಟಕ ಏಕೀಕರಣಕ್ಕಾಗಿ ಹೋರಾಡಿದವರು ನಮ್ಮ ಬಳ್ಳಾರಿಯಿಂದ ಇವರಿಬ್ಬರೇ ಸರ್. ಇದರಲ್ಲಿ ಹುತಾತ್ಮರಾದವರು ನಮ್ಮ ಪೈಲ್ವಾನ್ ರಂಜಾನ್ ಸಾಬ್ ಅವರು. ಇದ್ರದ್ದು ಕಂಪಲ್ಸರಿ ಇಡಬೇಕಂತೇಳಿ ಭಾಳ ದಿನದಿಂದ ಬೇಡಿಕೆ ಇದೆ ಸರ್. ಇನ್ನೊಂದು ನಾವು ಅಲ್ಲಿ ಲೈಬ್ರರಿಯಲ್ಲಿ ಪುತ್ಥಳಿ ಕೂಡ ಇಟ್ಟಿದ್ದೀವಿ ಸರ್. DC ಆಫೀಸ್ನಲ್ಲೇ ಅದಕ್ಕೆ ಒಂದು 28 ಲಕ್ಷನ ಎಷ್ಟು ಫಂಡ್ ಬಂದಿದೆ ಸರ್, ಕಾಂಚನ ವಿಗ್ರಹ ಮಾಡಬೇಕು ಅಂತೇಳಿ. ಒಂದು ದೊಡ್ಡ ಸರ್ಕಲ್ ಎಲ್ಲಾದರೂ ನೋಡಿ ಅದು ಹೀಗೆ ಡಿಸೈಡ್ ಮಾಡಿದರೆ, ಇಲ್ಲ ಎಲ್ಲರೂ ಆಮೇಲೆ ಡಿಸೈಡ್ ಮಾಡಿದರೆ ಆ ಸರ್ಕಲ್ನಲ್ಲೇ ಒಂದು ಪುತ್ಥಳಿ ಇಟ್ಟು ಅವ್ರದ್ದು ದುಡ್ಡು ಆಲ್ರೆಡಿ ಬಂದಿದೆ ಸರ್. ಸರ್ಕಲಲ್ಲಿ ಪುತ್ಥಳಿ ಎಲ್ಲ ಬೇರೆ ಒಂದು ಕಡೆ ಒಳ್ಳೆ ನಾನು ಇಲ್ಲೇ ಇಡ್ರಿ ಅಂತ ಹೇಳ್ತಾ ಇಲ್ಲ, ನಾನು ಇಲ್ಲೇ ಇಡ್ರಿ ಅಂತ ಹೇಳ್ತಾ ಇಲ್ಲ. ಸರ್ಕಲ್ಗೆ ಪುತ್ಥಳಿ ಗೈಡೆನ್ಸ್ ಇದೆ, ಇಡಬಾರ್ದು ಪುತ್ಥಳಿ ಇಡೋದಕ್ಕೆ ಎಲ್ಲಾದ್ರೂ ನಾವೆಲ್ಲರೂ ಸರ್ ಸೇರಿ ಅಲ್ಲ, ನಮ್ಮ ಸರ್ಕಾರ ಇದ್ದಾಗ ಆಲ್ರೆಡಿ ಪುತ್ಥಳಿ ಇಟ್ಟಿವಿ, ಇನಾಗ್ರೇಷನ್ ಮಾಡಿದ್ವಿ ಲೈಬ್ರರಿಯಲ್ಲಿ. ಅದು ಇದು ಕನ್ಸಿಂದು ಮಾಡಲಿಕ್ಕೆ ಗೌರ್ಮೆಂಟಿಂದ ಫಂಡ್ ಕೂಡ ಬಂದಿದೆ. ಹೇಳಿದಲ್ಲ ಸರ್, ನಾವು ಮೌಲಾನಾ ಕಲಾಂ ಆಜಾದ್ ಅದ್ರ ಹೆಸರು ಮೇಲೆ ಸ್ವಲ್ಪ ನೀವು ಇದು ಮಾಡಿದ್ರೆ, ಯಾಕಂದ್ರೆ ಅಲ್ಲಿ ಆಲ್ಮೋಸ್ಟ್ 2004ನಾಗೆ ಪ್ರಪೋಸಲ್ ಇಟ್ಟಿದೆ ಸರ್. ಅವಾಗಿಂದ ಹಂಗೆ ಪೆಂಡಿಂಗ್ ಆಯ್ತು ಸರ್. ಅದು ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಅದು ಕೋಲಾಚಲಂ ಅವ್ರದ್ದು ಕಾಂಟ್ರಿಬ್ಯೂಷನ್ ಬಹಳ ವರ್ಷದಿಂದ ಕೋಲಾಚಲಂ ಕಾಂಟ್ರಿಬ್ಯೂಷನ್ ಇದೆ ಸರ್ ಬಳ್ಳಾರಲ್ಲಿ. ಆಮೇಲೆ ಸುಭಾಷ್ ಚಂದ್ರ ಬೋಸ್ ಅಂತೇಳಿ ಅವರನ್ನ ರಸ್ತೆ ಬೇರೆ ಕಡೆ ಎಲ್ಲ ಬಟ್ ನಮ್ಮ ಬಳ್ಳಾರಿ ಅವರಿದ್ದು ಕೋಲಾಚಲಂ ಅವ್ರದ್ದು ಬಹಳ ಕಾಂಟ್ರಿಬ್ಯೂಷನ್ ಇದೆ. ಈವನ್ ನಮ್ಮ ಬಿಡಿಯಾಪುರ ಅವರು ಕೂಡ ಇದೆಲ್ಲ ಕೂಡ ಅವ್ರದೇ ಕಾಂಟ್ರಿಬ್ಯೂಷನ್ ಇದೆ. ಅದಕ್ಕಾಗಿ ಅವ್ರದ್ದು ಇರ್ಲಿ ನಮ್ಮ ಬಳ್ಳಾರಿ ಆಯ್ತು. ಅಲ್ಲ ರಂಜಾನ್ ಸಾಹೇಬ್ರದ್ದು ಇರ್ಲಿ, ಇವ್ರದ್ದು ಇರ್ಲಿ, ಇವ್ರದ್ದೆಲ್ಲ ಬಳ್ಳಾರವ್ರದ್ದು ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ. ಇವ್ರಿಗೆಲ್ಲಾದ್ರೂ ನಾವು ಆಯ್ತು, ಇದು ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಸುಭಾಷ್ ನಾವು ಸಲಹೆ ಕೊಟ್ಟರೆ ಪ್ರೊಸೀಡಿಂಗ್ ಮಾಡೋಣ. ಯಾವ ರೋಡಲ್ಲಿ ಸುಭಾಷ್ ಮಾಡ್ರಿ ಸರ್, ಅದ್ರ ಬಗ್ಗೆ ಅಬ್ಜೆಕ್ಷನ್ ಇಲ್ಲ. ಒಂದು ರೋಡಿಗೆ ಹೆಸರಿಟ್ಟಾಗ ಕಾರ್ಪೊರೇಷನ್ ಒಂದು ನೋಟಿಸ್ ಓಡಿಸ್ಬೇಕು ಸರ್. ಅವರ ಅಂಗಡಿ ಹೆಸರು ಬರ್ಕೊಂತಾರಲ್ಲ, ಅಂಗಡಿ ಹೆಸರು ಕೆಳಗೆ ಈಗ ಕೋಲಾಚಲಂ ರಸ್ತೆ ಅಂತೇಳಿ ನಾವೀಗ ಡಿಸೈಡ್ ಮಾಡಿರಲ್ಲ, ಕೋಲಾಚಲಂ ರಸ್ತೆ ಅಂತೇಳಿ ಅದರಲ್ಲಿ ಬರಿಬೇಕು. ಅವಾಗ ಮಾತ್ರ 4 ಜನಕ್ಕೆ ಅದು ಅರಿವು ಆಗ್ತದೆ, ಹೌದು ಈ ರೋಡ್ ಹೆಸರು ಇದು ಅಂತೇಳಿ. ಯಾವ ಸರ್ಕಲ್ನಲ್ಲಿ ಯಾವ ಹೆಸರಿದೆ ಅನ್ನೋದು ನಮ್ಮ ಬಳ್ಳಾರಿಯಲ್ಲಿ ಒಂದು ಸರ್ಕಲ್ನಲ್ಲೂ ಇಲ್ಲ. ದಯಮಾಡಿ ಅದನ್ನು ನಾವು ಪಾಲಿಕೆನೇ ಮಾಡಬೇಕು. ಸರ್ಕಲ್ಗಳಿಗೆ ಹೆಸರಾಗ್ಸೋದೊಂದು ಕಂಪಲ್ಸರಿ ಅಂಗಡಿ ಬೋರ್ಡ್ನಲ್ಲಿ ಅವರು ಭಾರತಿ ಮೆಡಿಕಲ್ ಶಾಪ್ ಅಂತೇಳಿ ಇರ್ತದೆ, ಇನ್ನೊಂದು ಇರ್ತದೆ, ಅದ್ರ ಕೆಳಗೆ ರೋಡ್ ಏನ್ ರೋಡ್ ಇಟ್ಟಿದ್ದೀವಿ ಅದು ಕಂಪಲ್ಸರಿ ಬರಿಬೇಕು ಅಂತ ನೋಟಿಸ್ ಇಶ್ಯೂ ಮಾಡ್ತೀವಿ. ನಾವು ಇಟ್ಟಿದ್ದ ಸಾರ್ಥಕ ಆಗ್ತೈತೆ. ಇಲ್ಲ ಅಂದ್ರೆ ನಮ್ಮ ಬುಕ್ ನಲ್ಲಿ ಮಾತ್ರ ನಿರಂಜನ್ಗೆ ಡೈರೆಕ್ಷನ್ ಮಾಡಿ ಮುನ್ನೋರ ಟ್ರೇಡ್ ಲೈಸೆನ್ಸ್ ಯಾರ್ಯಾರು ಅಪ್ಲೈ ಮಾಡ್ತಾರೆ ಅದ್ರ ಕೆಳಗಡೆ ಯಾವ ರಸ್ತೆ ಇದೆ ಅಂತೇಳಿ ಅದ್ರ ಪ್ರಕಾರ ರಸ್ತೆ ಮೆನ್ಷನ್ ಮಾಡಿ. ಈಗ ಅನಂತಪುರ ರೋಡಲ್ಲಿ ಡಾಕ್ಟರ್ ರಾಜ್ಕುಮಾರ್ ಯಾರು ಹೆಸರು ಯೂಸ್ ಮಾಡ್ತಾ ಇಲ್ಲ. ಅನಂತಪುರ ರೋಡ್ ಎಲ್ಲರೂ ಅನಂತಪುರ ರೋಡ್ ಅಂತೇಳಿ ಬರೀತಾ ಇದ್ದಾರೆ ಸರ್. ಟ್ರೇಡ್ ಲೈಸೆನ್ಸ್ ಬಂದಾಗ ಅಲ್ಲ ಬರ್ಲಿ ಅಲ್ಲ ಸರ್, ಒಂದು ಪತ್ರಿಕಾ ಪ್ರಕಟಣೆ ಕೊಡ್ರಿ. ಹೆಸರು ಇಲ್ಲ ಅಂದ್ರೆ ನೇಮ್ ಬೋರ್ಡ್ ಈಗ ನಾವು ಕನ್ನಡದಲ್ಲಿ ಇಲ್ದಿದ್ದು ಹೆಂಗೆ ಹೊಡೆದಾಕಿ ಹಿಂಗೆ ತರ್ತಾ ಇದೀವಲ್ಲ ಸರ್, ಆ ಹೆಸರು ಇಲ್ಲ ಅಂದ್ರೆ ನಮ್ಮ ಕಾರ್ಪೊರೇಷನ್ ಏನ್ ಡಿಸೈಡ್ ಮಾಡಿದೆ ಆ ಹೆಸರು ಇಲ್ಲ ಅಂದ್ರೆ ಆ ನೇಮ್ ಬೋರ್ಡ್ ತಗೊಂಡ್ಬಂದ್ಬಿಡೋಣ. ನಾವು ಬಡವರಿಗೆ ಉಚಿತವಾಗಿ ಅಕ್ಕಿ ಕೊಡೋಣ, ₹1ಗೆ 2 1 kg ಅಕ್ಕಿ ಕೊಡೋಣ ಎಂಬ ಇದು ಮಾಡಿದ್ದೆ ಎನ್.ಟಿ. ರಾಮರಾವ್. ನಿಜವಾಗ್ಲೂ ಅವ್ರನ್ನ ನಾವು ಸ್ಮರಿಸ್ಬೇಕು. ಅಲ್ಲ ಒಂದಲ್ಲ ಇನ್ನೊಂದು 3 ಹೆಸರು
ಮಸ್ತಿದೆ ಸರ್. ಇಡ್ರಿ ಸರ್, ದೊಡ್ಡ ರೋಡ್ ಇಡ್ಬೇಕಾಗಿತ್ತು. ನಮ್ಮ ರಾಜಶೇಖರ್ ಏನು ಸಣ್ಣದು ಇಟ್ಟಾಗಣ, ದೊಡ್ಡ ಸರ್ಕಲ್ ಐತೆ, ರೈಟ್ ರೈಟ್. ಇತ್ತೀಚೆಗೆ ಕಮಿಷನರ್ ಫೋನ್ ಮಾಡಿ ಅನ್ನೋದಿಗೆ ಹೋಗಿ ಬೋರ್ಡ್ ಹಾಕ್ರಿ, ಅದು ಯಾರು ಅನುಭವ ಮಾಡಿದ್ರೆ ಕೇಸ್ ಮಾಡೋದು ಅಂತ ಹೇಳ. ಸಂಘ ಮಾಡಿದ ಪತ್ರಿಕೆಯಲ್ಲಿ ಕೂಡ ನಾವು ಯಾರೋ ನಾಗಪ್ಪ ಎಲ್ಲಪ್ಪ ಇಬ್ರು ಅವ್ರಿಬ್ರು ಕೇಳ್ರಿ, ನಮ್ಗೇನ್ ಸಂಬಂಧ ಇದು? ನಮ್ಗೇನ್ ಸಂಬಂಧ ಸರ್? ಕಾರ್ಪೊರೇಷನ್ಗೆ ನಮ್ಗೇನ್ ಸಂಬಂಧ ಸರ್? ಬೋರ್ಡ್ ಹಾಕಿ ನಮ್ಗೇನ್ ಸಂಬಂಧ ಅದು? ಯಾರು ಅಡ್ಡ ಬರ್ತಾರೋ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡ್ರಿ, ಆಮೇಲೆ ನೋಡೋಣ. ನಿನ್ನೆ ಲೋಕಾಯುಕ್ತ ಹೊಸ ನೋಡಿದ್ರೆ ಹೇಳಲ್ಲ. ಈಗ ನಮ್ಮ ಕಾರ್ಪೊರೇಷನ್ ಮೇಲೆ ನಾನು ಮತ್ತು ಇಬ್ರು ಕೇಸ್ ಹಾಕೊಳ್ತೀವಿ. ನೀವು ಖಾಲಿ ಮಾಡಿ ಬೇರೆ ಹತ್ರ ಹೋಗ್ತೀರಾ? ಕಾರ್ಪೊರೇಷನ್ ನಂದಂತ ಹೇಳಿ ನಮ್ಮ ಕಾರ್ಪೊರೇಷನ್ ಅವ್ರು ಯಾರು ಕೇಳಕ್ಕೆ ನಾವು ಪೇಪರು ಸಂಜೆವಾಗಿ ಕೊಟ್ಟಿರೋ ಪೇಪರು ಆ ಮಾಹಿತಿ ಕೊಡೋಣ. ಸರ್ ಕೊಡ್ತೀವಿ ಸರ್ ಕೊಡ್ತೀವಿ. ಏನ್ ಡಿಸ್ಕಷನ್ ಡಾಕ್ಯುಮೆಂಟ್ ಕೊಟ್ಟಿದ್ದೀವಿ ಸರ್, ಒರಿಜಿನಲ್ ಕೊಟ್ಟಿದ್ದೀನಿ, ಒರಿಜಿನಲ್ ಐತಿಲ್ಲ ನಿಮ್ಮ ಹತ್ರ. ಮುನ್ಸಿಪಾಲಿಟಿ 1972 ಬರ್ಕೊಡೋರ ಅವ್ರು, ಮುನ್ಸಿಪಾಲಿಟಿಗೆ 1972 ಚಲನ ಕೊಟ್ಟಿದ್ದು ಕೊಟ್ಟೋರ. ಪ್ರೀತಿ ಮೇಡಮ್ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡೋದು ಹೇಳ. ಇವ್ರೇನ್ ಮಾಡ್ತಾರ? ಏನ್ ನಮ್ಮಿದು? ಅಲ್ಲ ನಾನು ಹೇಳ್ತಿರೋದು ನಿಮ್ಮ ಸಬ್ಜೆಕ್ಟ್ ಅದು ದಯಮಾಡಿ ಸಭೆಯಲ್ಲಿ ತೋರಿಸಿರಿ, ನೀವು ಕಮಿಷನರ್ ತನಕ ತೋರಿಸಿರಿ. ನಾನು ರಿಕ್ವೆಸ್ಟ್ ಹೇಳ್ತೀನಿ, ದಯಮಾಡಿ ನಾಳೆ ಅದು ಬರೀ ಬೋರ್ಡ್ ಹಾಕಿ ನಮ್ಮ ಜಾಗ ಇನ್ನೊಬ್ರು ಕೇಳೋ ಅವಶ್ಯಕತೆ ಇಲ್ಲ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.